ತಿಂದ ಊಟವನ್ನು ಚೆನ್ನಾಗಿ ಜೀರ್ಣವಾಗಲು ಏನನ್ನು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಮೆಣಸು, ಸಿ ಹಾಲು, ಡಿ ಏಲಕ್ಕಿ. ಸರಿಯಾದಂಥ ಉತ್ತರ ಡಿ ಏಲಕ್ಕಿ. ಮಾಂಸದ ಊಟದ ನಂತರ ಇವುಗಳಲ್ಲಿ ಯಾವುದನ್ನು ಸೇವಿಸಬಾರದು? ಎ ನಿಂಬೆರಸ, ಬಿ ಜೇನುತುಪ್ಪ, ಸಿ ಬಾಳೆಹಣ್ಣು, ಡಿ ಎಲೆ ಅಡಿಕೆ. ಸರಿಯಾದಂಥ ಉತ್ತರ ಬಿ ಜೇನುತುಪ್ಪ. ದೇಹವು ತುಂಬ ಉಷ್ಣತೆಯನ್ನು ಹೊಂದುತ್ತಿದ್ದರೆ ಯಾವ ಪದಾರ್ಥದಿಂದ ಕಡಿಮೆ ಮಾಡಬಹುದು? ಎ ಮಜ್ಜಿಗೆ, ಬಿ ಎಳನೀರು, ಸಿ ಬಾಳೆಹಣ್ಣು, ಡಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಡಿ ಮೇಲಿನ ಎಲ್ಲವೂ. ದೇಹಕ್ಕೆ ಗಾಯವಾದರೆ ಬೇಗನೆ ವಾಸಿಯಾಗಲು ಯಾವ ವಿಟಮಿನ್ ಹೆಚ್ಚಾಗಿ ಬಳಸಬೇಕು? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಡಿ. ಸರಿಯಾದಂಥ ಉತ್ತರ ಬಿ ವಿಟಮಿನ್ ಸಿ. ತಾಜ್ ಮಹಲನ್ನು ಕಟ್ಟಿಸಿದವರು ಯಾರು? ಎ ಅಕ್ಬರ್, ಬಿ ಶಹಜಾನ್, ಸಿ ಹುಮಾಯೂನ್, ಡಿ ಔರಂಗಜೇಬ. ಸರಿಯಾದಂಥ ಉತ್ತರ ಬಿ ಶಹಜಾನ್. ತುಕ್ಕು ಹಿಡಿದ ಕಬ್ಬಿಣದ ವಸ್ತು ನಮಗೆ ಚುಚ್ಚಿದರೆ ಯಾವ ರೋಗ ಬರುತ್ತದೆ? ಎ ಧನುರ್ವಾಯು, ಬಿ ಇರುಳು ಕುರುಡು, ಸಿ ಚರ್ಮರೋಗ, ಡಿ ಮರೆವು. ಸರಿಯಾದಂಥ ಉತ್ತರ ಎ ಧನುರ್ವಾಯು. ಸಕ್ಕರೆ ಉತ್ಪಾದನೆಯು ಯಾವ ದೇಶದಲ್ಲಿ ಮೊದಲು ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ಇಟಲಿ, ಸಿ ಭಾರತ, ಡಿ ಚೀನಾ. ಸರಿಯಾದಂಥ ಉತ್ತರ ಸಿ ಭಾರತ. ಆಡಿನ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗವು ಬಲವಾಗಿ ಮತ್ತು ಬಲಿಷ್ಠವಾಗಿ ಇರುತ್ತದೆ? ಎ ಮೂತ್ರಪಿಂಡ, ಬಿ ಹೃದಯ, ಸಿ ಮಾಂಸಗಳು, ಡಿ ಮೂಳೆಗಳು. ಸರಿಯಾದಂಥ ಉತ್ತರ ಡಿ ಮೂಳೆಗಳು. ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ದೊರೆಯುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದಂಥ ಉತ್ತರ ಡಿ ವಿಟಮಿನ್ ಡಿ. ಯಾವ ತರಕಾರಿ ತಿನ್ನುವುದರಿಂದ ದೇಹದೊಳಗಿನ ರಕ್ತ ಶುದ್ಧಿಗೊಳ್ಳುತ್ತದೆ? ಎ ಹಾಗಲಕಾಯಿ, ಬಿ ಬೀಟ್ರೂಟ್, ಸಿ ಸೋರೆಕಾಯಿ, ಡಿ ಬದನೆಕಾಯಿ. ಸರಿಯಾದಂಥ ಉತ್ತರ ಎ ಹಾಗಲಕಾಯಿ. ಡ್ರೈ ಫ್ರೂಟ್ಸ್ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಏನಾಗುತ್ತದೆ? ಎ ಬೊಜ್ಜು ಬರುತ್ತದೆ, ಬಿ ದೇಹಕ್ಕೆ ಶಕ್ತಿ ಕೊಡುತ್ತದೆ, ಸಿ ನಿದ್ದೆ ಬರುತ್ತದೆ, ಡಿ ಆಯಾಸ ಕಡಿಮೆ. ಸರಿಯಾದಂಥ ಉತ್ತರ ಬಿ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಏನು ಲಾಭವಾಗುತ್ತದೆ? ಎ ಹೆಚ್ಚಿನ ಪ್ರೋಟೀನ್, ಬಿ ತೂಕ ಹೆಚ್ಚುತ್ತದೆ, ಸಿ ತೂಕ ಕಡಿಮೆಯಾಗುವುದು, ಡಿ ಬೊಜ್ಜು ಹೆಚ್ಚುವುದು. ಸರಿಯಾದಂಥ ಉತ್ತರ ಹೆಚ್ಚಿನ ಪ್ರೋಟೀನ್ ದೊರೆಯುತ್ತದೆ. ವಾರಕ್ಕೆ ಒಮ್ಮೆಯಾದರೂ ಸಿಹಿಗೆಣಸು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ದೂರ ಮಾಡಬಹುದು? ಎ ಹೃದಯ ರೋಗ, ಬಿ ಚರ್ಮ ರೋಗ, ಸಿ ಸಕ್ಕರೆ ಕಾಯಿಲೆ, ಡಿ ಕ್ಯಾನ್ಸರ್ ರೋಗ. ಸರಿಯಾದಂಥ ಉತ್ತರ ಡಿ ಕ್ಯಾನ್ಸರ್ ರೋಗ. ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಎ ಹಸಿಮೆಣಸಿನಕಾಯಿ, ಬಿ ಬದನೆಕಾಯಿ, ಸಿ ಕರಿಬೇವು, ಡಿ ಕೊತ್ತಂಬರಿ. ಸರಿಯಾದಂಥ ಉತ್ತರ ಸಿ ಕರಿಬೇವು. ಅತಿಯಾದ ನೆಲ್ಲಿಕಾಯಿ ತಿನ್ನುವುದರಿಂದ ಯಾವ ಸಮಸ್ಯೆ ಆಗುತ್ತದೆ? ಎ ಕಿಡ್ನಿ ಸಮಸ್ಯೆ, ಬಿ ಶ್ವಾಸಕೋಶ ಸಮಸ್ಯೆ, ಸಿ ಕಣ್ಣಿನ ಸಮಸ್ಯೆ, ಡಿ ಲಿವರ್ ಸಮಸ್ಯೆ. ಸರಿಯಾದ ಉತ್ತರ ಡಿ ಲಿವರ್ ಸಮಸ್ಯೆ. ಸಕ್ಕರೆ ಕಾಯಿಲೆಯನ್ನು ಯಾವ ಆಹಾರ ಸೇವನೆ ಮೂಲಕ ನಿಯಂತ್ರಿಸಬಹುದು? ಎ ಮಾಂಸ, ಬಿ ಮೀನು, ಸಿ ಮೊಸರು, ಡಿ ಹಾಲು. ಸರಿಯಾದಂಥ ಉತ್ತರ ಬಿ ಮೀನು. ನಮ್ಮ ದೇಹದಲ್ಲಿ ಯಾವುದು ಕಡಿಮೆ ಆಗುವುದರಿಂದ ದೇಹದಲ್ಲಿನ ರಕ್ತ ಕಡಿಮೆ ಆಗುತ್ತದೆ? ಎ ವಿಟಮಿನ್ಸ್, ಬಿ ಕ್ಯಾಲ್ಸಿಯಂ, ಸಿ ಪ್ರೋಟೀನ್, ಡಿ ವಿಟಮಿನ್ ಬಿ12. ಸರಿಯಾದಂಥ ಉತ್ತರ ಡಿ ವಿಟಮಿನ್ ಬಿ12. 3 ಹೃದಯವನ್ನು ಹೊಂದಿರುವ ಜೀವಿ ಯಾವುದು? ಎ ಜೆಲ್ಲಿಫಿಶ್, ಬಿ ಆಮೆ, ಸಿ ನೀರಾನೆ, ಡಿ ಆಕ್ಟೋಪಸ್. ಸರಿಯಾದಂಥ ಉತ್ತರ ಡಿ ಆಕ್ಟೋಪಸ್. ನಮ್ಮ ದೇಹದಲ್ಲಿನ ರಕ್ತದ ಒತ್ತಡ ತಕ್ಷಣವೇ ಕಡಿಮೆಯಾದರೆ ಏನನ್ನು ಸೇವಿಸಬೇಕು? ಎ ಸಕ್ಕರೆ, ಬಿ ಉಪ್ಪು, ಸಿ ನೀರು, ಡಿ ಬೆಲ್ಲ. ಸರಿಯಾದಂಥ ಉತ್ತರ ಬಿ ಉಪ್ಪು. ಹಲಸಿನ ಹಣ್ಣು ತಿನ್ನುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ? ಎ ಗ್ಯಾಸ್ಟ್ರಿಕ್, ಬಿ ಕಿಡ್ನಿ ಸ್ಟೋನ್, ಸಿ ರಕ್ತದ ಒತ್ತಡ, ಡಿ ಮಧುಮೇಹ. ಸರಿಯಾದಂಥ ಉತ್ತರ ಸಿ ರಕ್ತದ ಒತ್ತಡ. ಗಂಡಸರು ಹಣೆಯ ಮಧ್ಯಭಾಗದಲ್ಲಿ ಕುಂಕುಮ ಇಟ್ಟುಕೊಂಡರೆ ಏನಾಗುತ್ತದೆ? ಎ ಧನಲಾಭ, ಬಿ ಧನನಷ್ಟ, ಸಿ ಶುಭ, ಡಿ ಅಶುಭ. ಸರಿಯಾದಂಥ ಉತ್ತರ ಸಿ ಶುಭ.